ವಿಸಿ ಪ್ರಾಪರ್ಟಿ ವೀಕ್ಷಕರಿಗೆ ನಮಸ್ಕಾರ. ನಾನು ಮಹೇಶ್ ಭೂಪತಿ. ವೀಕ್ಷಕರೇ, ಇವತ್ತು ನಾವಿರಂತಹ ಪ್ರಾಪರ್ಟಿ ಬಂದ್ಬಿಟ್ಟು BSK 6 ಸ್ಟೇಜ್ 4th H ಬ್ಲಾಕ್ ಅಲ್ಲಿ ಬರುವಂತಹ ಇಂಡಿಪೆಂಡೆಂಟ್ ಹೌಸ್. ಇದು BDA ಪ್ರಾಪರ್ಟಿ. ಈ ಪ್ರಾಪರ್ಟಿಯಿಂದ ನಮಗೆ ಕನಕಪುರ ರೋಡ್ ಅಲ್ಲಿ ಬರುವಂತಹ ವಾಜಹಳ್ಳಿ ಮೆಟ್ರೋ ಸ್ಟೇಷನ್ ಗೆ ಮತ್ತೆ ದೊಡ್ಡ ಕಲ್ಸಂದ್ರ ಮೆಟ್ರೋ ಸ್ಟೇಷನ್ ಗೆ ಜಸ್ಟ್ 1.4 ಮತ್ತೆ 1.5 ಕಿಲೋಮೀಟರ್ ದೂರದಲ್ಲಿ ಈ ಪ್ರಾಪರ್ಟಿ ಇದೆ. ಈ ಪ್ರಾಪರ್ಟಿ ಫ್ರಂಟ್ ಎಲಿವೇಶನ್ ಅನ್ನು ನೋಡಬಹುದು. ಈಗ ಪ್ರೆಸೆಂಟ್ ಟ್ರೆಂಡಿಂಗ್ ಅಲ್ಲಿ ಏನ್ ನಡೀತಿದೆಯೋ ಅದೇ ಶೈಲಿಯಲ್ಲಿ ಕಟ್ಟಿರುವಂತಹ ಫ್ರಂಟ್ ಎಲಿವೇಶನ್. ಈ ಪೋರ್ಷನ್ ನೋಡಬಹುದು. ಫುಲ್ ನಮಗೆ ಗೇಟ್ ಕೊಟ್ಟಿದ್ದಾರೆ, ಅಲ್ಲೆಲ್ಲ ನಮಗೆ ಸ್ಟ್ರಕ್ಚರ್ ಕೊಟ್ಟಿರುವಂತದ್ದು ವಿತ್ ಟಫಾನ್ ಗ್ಲಾಸ್ ಮತ್ತೆ SS ವರ್ಕ್ ಎಲ್ಲ ನಮಗೆ ಕಂಪ್ಲೀಟ್ ಆಗಿದೆ. 5 ರೂಫ್ ಅಲ್ಲಿ ಬಿಲ್ಡ್ ಆಗಿರುವಂತಹ ಇಂಡಿಪೆಂಡೆಂಟ್ ಹೌಸ್ ಈ ಪ್ರಾಪರ್ಟಿ. ಈ ಪ್ರಾಪರ್ಟಿ ಬಂದ್ಬಿಟ್ಟು ನಮಗೆ ನಾರ್ತ್ ಫೇಸಿಂಗ್ ಬಿಲ್ಡಿಂಗ್ ಮತ್ತೆ ಈಸ್ಟ್ ಫೇಸಿಂಗ್ ಮೈಂಡ್ ಓವರ್ ಬರುವಂತಹ ಇಂಡಿಪೆಂಡೆಂಟ್ ಹೌಸ್. ಬನ್ನಿ ವೀಕ್ಷಕರೇ, ಈಗ ನಾವು ಪಾರ್ಕಿಂಗ್ ಒಳಗಡೆ ಎಂಟ್ರಿ ಆಗೋಣ. ವೀಕ್ಷಕರೇ, ಈಗ ನಾವು ಗ್ರೌಂಡ್ ಫ್ಲೋರ್ ಬಂದ್ರೆ ನೋಡಬಹುದು. ಕೆಳಗಡೆ ಗ್ರೌಂಡ್ ಫ್ಲೋರ್ ಫುಲ್ ನಮಗೆ ಕಾರ್ ಪಾರ್ಕಿಂಗ್ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಈ ಕಾರ್ ಪಾರ್ಕಿಂಗ್ ಅಲ್ಲಿ ಆರಾಮಾಗಿ 3 ಕಾರ್ಗಳ ಜೊತೆಗೆ 4 ರಿಂದ 5 ಟೂ ವೀಲರ್ ನಾವು ಪಾರ್ಕ್ ಮಾಡ್ಕೊಬಹುದು. ಅಷ್ಟು ಸ್ಪೇಷಿಯಸ್ ಆಗಿ ಈ ಕಾರ್ ಪಾರ್ಕಿಂಗ್ ಇದೆ. ಕಾರ್ ಪಾರ್ಕಿಂಗ್ ಅಲ್ಲಿ ಫ್ಲೋರಿಂಗ್ ನೋಡಬಹುದು. ಇಲ್ಲೂ ಕೂಡ ಅಷ್ಟೇ ಎಲಿವೇಶನ್ ಅಲ್ಲಿ ನಮಗೆ ವೆಟ್ರೋಫಿಟರ್ಸ್ ನ ಯೂಸ್ ಮಾಡಿದ್ದಾರೆ. ಡಿಸೈನ್ ಅಲ್ಲಿ ಕೂಡ ನಮಗೆ ವರ್ಕ್ ನ ಕಂಪ್ಲೀಟ್ ಮಾಡ್ಕೊಟ್ಟಿರುವಂತದ್ದು ಈ ಕಾರ್ ಪಾರ್ಕಿಂಗ್ ಅಲ್ಲಿ. ಈ ಕಾರ್ ಪಾರ್ಕಿಂಗ್ ಅಲ್ಲಿ ಇನ್ನೊಂದು ಅಡ್ವಾಂಟೇಜ್ ಏನು ಅಂದ್ರೆ ಇಲ್ಲಿ ಸೆಮಿ ಗಾರ್ಡನ್ ಏರಿಯಾ ಕೂಡ ನಮಗೆ ಪ್ರಾವಿಷನ್ ಮಾಡ್ಕೊಟ್ಟಿದ್ದಾರೆ. ಇಲ್ಲಿಗೆ 2x4 ವೆಟ್ರೋಫಿಟರ್ಸ್ ನ ಯೂಸ್ ಮಾಡಿದ್ದಾರೆ. ಈಸಿ ಮೇಂಟೆನೆನ್ಸ್ ಅಂತ ಹೇಳ್ಬೋದು. ಪಕ್ಕದಲ್ಲಿ ಇನ್ನೊಂದು ಸೈಟ್ ಇದೆ, ಅಲ್ಲಿ ಏನಾದ್ರು ಕನ್ಸ್ಟ್ರಕ್ಷನ್ ಆದ್ರೂ ಕೂಡ ನಮಗೆ ಯಾವುದೇ ರೀತಿ ಪ್ರಾಬ್ಲಮ್ ಇರೋದಿಲ್ಲ. ಈ ಪೋರ್ಷನ್ ಫುಲ್ ನಮಗೆ ಸೆಟ್ ಬ್ಯಾಕ್ ಪ್ರಾವಿಷನ್ ಬಿಟ್ಟಿದ್ದಾರೆ. MS ವರ್ಕ್ ಅಲ್ಲಿ ಕೂಡ ನಮಗೆ ಸೇಫ್ಟಿ ವರ್ಕ್ ಕಂಪ್ಲೀಟ್ ಆಗೋಗಿದೆ. ಇದು ನಮ್ಗೊಂದು ಚಿಕ್ಕದು ಗಾರ್ಡನ್ ಏರಿಯಾ ಕೂಡ ನಮಗೆ ಪ್ರಾವಿಷನ್ ಮಾಡ್ಕೊಟ್ಟಿರುವಂತದ್ದು ಈ ಕಾರ್ ಪಾರ್ಕಿಂಗ್ ಅಲ್ಲಿ. ಈ ಪೋರ್ಷನ್ ಅಲ್ಲಿ ನೋಡಬಹುದು ವೀಕ್ಷಕರೇ, ಈ ಸ್ಟೇರ್ ಕೇಸ್ ಕೆಳಗಡೆ ನಮಗೆ UPS ಪಾಯಿಂಟ್ ಪ್ರಾವಿಷನ್ ಕೂಡ ನಮಗೆ ಮಾಡ್ಕೊಟ್ಟಿದ್ದಾರೆ. ಈ ಪೋರ್ಷನ್ ಅಲ್ಲಿ ನಮಗೆ ನಾರ್ತ್ ಈಸ್ಟ್ ಬರುತ್ತೆ. ನಾರ್ತ್ ಈಸ್ಟ್ ಅಲ್ಲಿ ನಮಗೆ ಬೋರ್ವೆಲ್ ಮತ್ತೆ ಸಂಪ ವ್ಯವಸ್ಥೆ ಮಾಡ್ಕೊಟ್ಟಿದ್ದಾರೆ. ಮತ್ತೆ ಕಾವೇರಿಗೂ ಕೂಡ ಅಂಡರ್ ವರ್ಕ್ ಏನ್ ವರ್ಕ್ ಇದೆ ಅದೆಲ್ಲ ನಮಗೆ ಕಂಪ್ಲೀಟ್ ಮಾಡ್ಕೊಟ್ಟಿರುವಂತದ್ದು. ಈ ಸ್ಟೇರ್ ಕೇಸ್ ಕೆಳಗಡೆ ನಮಗೆ ಗ್ಯಾಸ್ ಗೆ ಪ್ರಾವಿಷನ್ ಕೂಡ ಮಾಡ್ಕೊಟ್ಟಿದ್ದಾರೆ. ಅಲ್ಲಿ ಎಲೆಕ್ಟ್ರಿಕ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಇಲ್ಲಿ ನೋಡಬಹುದು ಗೇಟ್. ಈ ಪೋರ್ಷನ್ ಅಲ್ಲಿ ನಮಗೆ ಮ್ಯಾನ್ಯುಯಲ್ ಆಗಿ ವಾಕಬಲ್ ಗೆ ನಮಗೆ ಗೇಟ್ ಈ ಸಪರೇಟ್ ಆಗಿ ಒಂದು ಗೇಟ್ ಬೈಫರ್ಕೇಶನ್ ಮಾಡಿದ್ದಾರೆ. ಇದು ನಮಗೆ ಪಾರ್ಕಿಂಗ್ ಗೇಟ್ ಕೂಡ ಬರುತ್ತೆ. ಬನ್ನಿ ವೀಕ್ಷಕರೇ, ಈಗ ನಾವು ಫಸ್ಟ್ ಫ್ಲೋರ್ ಹೋಗೋಣ. ವೀಕ್ಷಕರೇ, ಈಗ ನಾನು ಎಕ್ಸಾಕ್ಟ್ ಫಸ್ಟ್ ಫ್ಲೋರ್ ಅಲ್ಲಿ ಇರುವಂತಹ ಮೈಂಡ್ ಡೋರ್ ಪಕ್ಕದಲ್ಲಿ ನಿಂತಿದ್ದೀನಿ. ಈ ಪೋರ್ಷನ್ ನೋಡಬಹುದು. ನಮಗೆ WPC ಅಲ್ಲಿ ಕೂಡ ನಮಗೆ ಇಂಟೀರಿಯರ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಮಾಡ್ಕೊಂಡಿರುವಂತದ್ದು. ಈ ಪೋರ್ಷನ್ ಅಲ್ಲಿ ನಮಗೆ ಗ್ರಾನೈಟ್ ನ ಯೂಸ್ ಮಾಡಿದ್ದಾರೆ. ಡೋರ್ ಬಂದ್ಬಿಟ್ಟು ನಮಗೆ ಈಸ್ಟ್ ಫೇಸಿಂಗ್ ಮೈಂಡ್ ಡೋರ್ ಬರುತ್ತೆ. ಬಿಲ್ಡಿಂಗ್ ನಾರ್ತ್ ಫೇಸಿಂಗ್, ಡೋರು ಈಸ್ಟ್ ಬರುತ್ತೆ. ನಾರ್ತ್ ಈಸ್ಟ್ ಗೆ ಪ್ರಾವಿಷನ್ ಮಾಡಿರುವಂತದ್ದು 100% ವಾಸ್ತುನ ಮೇಂಟೈನ್ ಮಾಡಿದ್ದಾರೆ. ಬನ್ನಿ ವೀಕ್ಷಕರೇ, ಈಗ ಮನೆ ಒಳಗಡೆ ಎಂಟ್ರಿ ಆಗೋಣ. ಡೋರ್ ನೋಡಬಹುದು. ಇದು ಟೀಕ್ವುಡ್ ಡೋರ್. ಆಕ್ಚುಲಿ ನಮಗೆ ಪಾಲಿಶಿಂಗ್ ವರ್ಕ್ ಎಲ್ಲ ನಮಗೆ ಕಂಪ್ಲೀಟ್ ಆಗಿರುವಂತದ್ದು. 2 ಗೋದ್ರೇಜ್ ಕಂಪನಿದು ಲಾಕ್ ಸಿಸ್ಟಮ್ ಕೂಡ ಯೂಸ್ ಮಾಡಿದ್ದಾರೆ. ಆಂಟಿಕ್ ಪೀಸ್ ಹ್ಯಾಂಡ್ಲ್ ಕೂಡ ನಮಗೆ ಯೂಸ್ ಮಾಡಿದ್ದಾರೆ. ಮನೆ ಒಳಗಡೆ ಎಂಟ್ರಿ ಆದ್ರೆ ನೋಡಬಹುದು ಸ್ಪೇಷಿಯಸ್ ಆಗಿರುವಂತಹ ಲಿವಿಂಗ್ ರೂಮ್. ಇನ್ನೊಂದು ಅಡ್ವಾಂಟೇಜ್ ಏನಂದ್ರೆ 5 ರೂಫ್ ಪ್ರಾವಿಷನ್ ಮಾಡಿದ್ದಾರೆ. ಮೇಲ್ಗಡೆ ನೋಡಬಹುದು ಒಳ್ಳೆ ಬ್ಯೂಟಿಫುಲ್ ಆಗಿರುವಂತಹ ಒಂದು ಝೂಮರ್ ಲೈಟ್ ಕೂಡ ನಮಗೆ ಪ್ರಾವಿಷನ್ ಮಾಡಿರುವಂತದ್ದು. ಈ ಪೋರ್ಷನ್ ಬಂದು ನಮಗೆ ಸೆಕೆಂಡ್ ಫ್ಲೋರ್ ಬರುತ್ತೆ. ಸೆಕೆಂಡ್ ಫ್ಲೋರ್ ನೋಡಬಹುದು ಫುಲ್ ಟಫಾನ್ ಗ್ಲಾಸ್ ನ ಯೂಸ್ ಮಾಡಿದ್ದಾರೆ. ಈಗ ನಾವಿರೋದು ಲಿವಿಂಗ್ ರೂಮ್. ಆರಾಮಾಗಿ ಎಲ್ ಶೇಪ್ ಅಲ್ಲಿ ಕೂಡ ನಾವು ಸೋಫಾ ಹಾಕೋಬಹುದು, ಅಷ್ಟು ಜಾಗ ಈ ಹಾಲ್ ಅಲ್ಲಿ ಬರುತ್ತೆ. ಇಲ್ಲಿ ಟಿವಿ ಕ್ಯಾಬಿನೆಟ್ ನೋಡಬಹುದು ವೀಕ್ಷಕರೇ. ಫುಲ್ ನಮಗೆ ಡ್ರಾಯರ್ ಬಾಕ್ಸ್ ಗಳೆಲ್ಲ ವ್ಯವಸ್ಥೆ ಮಾಡ್ಕೊಟ್ಟಿದ್ದಾರೆ. ಕೆಳಗಡೆ ನಮಗೆ ಒಳ್ಳೆ ಸ್ಪೇಷಿಯಸ್ ಐಟಮ್ ಗಳನ್ನ ಇಟ್ಕೊಳ್ಳೋದಕ್ಕೂ ವ್ಯವಸ್ಥೆ ಮಾಡ್ಕೊಟ್ಟಿದ್ದಾರೆ. ಇಲ್ಲಿ ಗ್ಲಾಸಿ ಯೂಸ್ ಮಾಡಿದ್ದಾರೆ. ಇನ್ ಕೇಸ್ ಏನಾದ್ರು ನಮಗೆ ಸೆಟಪ್ ಬಾಕ್ಸ್ ಗಳು ಏನಾದ್ರು ಬಂದ್ರೆ ಒಳಗಡೆ ಮೌಂಟ್ ಮಾಡ್ಕೊಳ್ಳೋದಕ್ಕೆ ಆಚೆ ಕಡೆ ಯಾವುದೇ ರೀತಿ ನಾವು ಇಟ್ಕೊಳ್ಳೋ ಪ್ರಾವಿಷನ್ ಇಲ್ಲ. ಒಳಗಡೆ ಮೌಂಟ್ ಮಾಡ್ಕೊಂಡ್ರು ಕೂಡ ಆಕ್ಸೆಸಿಬಲ್ ಇರಲಿ ಅನ್ನೋ ಒಂದು ಪ್ರಾವಿಷನ್ ಅಲ್ಲಿ ನಮಗೆ ವರ್ಕ್ ನ ಕಂಪ್ಲೀಟ್ ಮಾಡ್ಕೊಟ್ಟಿರುವಂತದ್ದು. ಈ ಟಿವಿ ಕ್ಯಾಬಿನೆಟ್ ಅಲ್ಲಿ ಕೂಡ 64 ಇಂಚು ಟಿವಿ ಹಾಕೋಬಹುದು, ಅಷ್ಟು ಸ್ಪೇಸ್ ಈ ಟಿವಿ ಕ್ಯಾಬಿನೆಟ್ ಅಲ್ಲಿ ಇದೆ. ಹಿಂದೆಗಡೆ ಬ್ಯಾಕ್ ಗ್ರೌಂಡ್ ನಲ್ಲಿ ನಮಗೆ ಚಾರ್ಕೋಲ್ ಶೀಟ್ ನ ಯೂಸ್ ಮಾಡಿರುವಂತದ್ದು. ಎಲಿವೇಶನ್ ಅಲ್ಲಿ ಸಖತ್ತಾಗಿ ವರ್ಕ್ ನ ಮಾಡಿದ್ದಾರೆ, ಜೊತೆಗೆ ಖರ್ಚು ಕೂಡ ಮಾಡಿದಾರೆ ಅಂತ ಹೇಳ್ಬೋದು. ರೋಡ್ ಸೈಡ್ ಅಲ್ಲಿ ನೋಡಬಹುದು ಒಳ್ಳೆ ದೊಡ್ಡ ಸೈಜ್ ಅಲ್ಲಿ ಇರುವಂತಹ ಟೀಕ್ವುಡ್ ಡೋರ್, ಟೀಕ್ವುಡ್ ವಿಂಡೋ, ಟೀಕ್ವುಡ್ ಶಟರ್ಸ್ ನ ಯೂಸ್ ಮಾಡಬೇಕು. ಆ ಮೆಟೀರಿಯಲ್ ನಮಗೆ ಯೂಸ್ ಮಾಡಿರುವಂತದ್ದು. ಬಟ್ ಏನು ಅಂದ್ರೆ ನಮಗೆ ಇಲ್ಲಿ ವಾಲ್ ಮೌಂಟೆಡ್ ಫ್ಯಾನ್ ಗಳಿಗೆ ಪ್ರಾವಿಷನ್ ಮಾಡಿದ್ದಾರೆ. ಎಕ್ಸಾಕ್ಟ್ ನಮಗೆ ಸೀಲಿಂಗ್ ಇಂದ ಫ್ಯಾನ್ ಬರೋದಿಲ್ಲ, ವಾಲ್ ಮೌಂಟೆಡ್ ಫ್ಯಾನ್ ಗಳಿಗೆ ಪ್ರಾವಿಷನ್ ಮಾಡಿರೋದು. ಮತ್ತೆ ಸ್ವಿಚಸ್ ಎಲ್ಲ ನಮಗೆ ವಾಲ್ ಮೌಂಟೆಡ್ ಗೆ ಬರುತ್ತೆ ನಮಗೆ. ಬಟ್ ಹಾಲ್ ಅಂತೂ ನಮಗೆ ತುಂಬಾ ವಿಶಾಲವಾಗಿದೆ, ಎಕ್ಸ್ಟ್ರಾರ್ಡಿನರಿ ಆಗಿದೆ. ಈ ಪೋರ್ಷನ್ ನೋಡಬಹುದು. ಇದು ಸೆಕೆಂಡ್ ಫ್ಲೋರ್ ಹೋಗೋದಕ್ಕೆ ಸ್ಟೇರ್ ಕೇಸ್ ಗೆ ಪ್ರಾವಿಷನ್ ಮಾಡಿರುವಂತದ್ದು. ಈ ಆರ್ಚ್ ಏನಿದೆ, ಈ ಆರ್ಚ್ ಅಲ್ಲಿ ನಮ್ಗೆ ಇದನ್ನ ಹೈಟ್ ಕೂಡ ಮಾಡಿದ್ದಾರೆ. ನಾರ್ತ್ ಈಸ್ಟ್ ಡೌನ್ ಇದೆ. ಈ ಪೋರ್ಷನ್ ಕುಬೇರಿನ ಮೇಲೆ ಹೈಟ್ ಇದೆ. 100% ವಾಸ್ತುನ ಮೇಂಟೈನ್ ಮಾಡಿದ್ದಾರೆ. ಈ ಫುಲ್ಲು ನಮ್ಗೆ ಇಂಟೀರಿಯರ್ ಕಂಪ್ಲೀಟ್ ಆಗಿದೆ. ಬನ್ನಿ, ಈ ಫುಲ್ ನಮ್ಗೆ ಇಂಟೀರಿಯರ್ ಕಂಪ್ಲೀಟ್ ಆಗಿದೆ. ಈ ಪೋರ್ಷನ್ ಅಲ್ಲಿ ನೋಡಬಹುದು. ಇದು ಇವಾಗ ನಾನು ಇರೋದು ಬಂದ್ಬಿಟ್ಟು ಡೈನಿಂಗ್ ಏರಿಯಾ. ಆರಾಮಾಗಿ 5 ಜನ ಕುತ್ಕೊಂಡು ಊಟ ಮಾಡುವಷ್ಟು ಜಾಗ ಈ ಡೈನಿಂಗ್ ಏರಿಯಾದಲ್ಲಿ ಇದೆ. ಡೈನಿಂಗ್ ಐಟಮ್ಸ್ ಗಳನ್ನ ಇಟ್ಕೊಳ್ಳೋದಕ್ಕೂ ಕೂಡ ನಮಗೆ ಇಂಟೀರಿಯರ್ ವರ್ಕ್ ನ ಕಂಪ್ಲೀಟ್ ಮಾಡ್ಕೊಟ್ಟಿದ್ದಾರೆ. ಪ್ರೀಮಿಯಂ ಸ್ಟೈಲ್ ಅಲ್ಲಿ ವರ್ಕ್ ನ ಕಂಪ್ಲೀಟ್ ಮಾಡ್ಕೊಟ್ಟಿರುವಂತದ್ದು ಸೂಪರ್ ಆಗಿದೆ ಅಂತ ಹೇಳ್ಬೋದು. ಮತ್ತೆ ಸಾಫ್ಟ್ ಕ್ಲೋಸಿಂಗ್ ಯೂಸ್ ಮಾಡಿದ್ದಾರೆ. ಇಲ್ಲಿ ಒಂದು ಹ್ಯಾಂಡ್ ವಾಶ್ ಒಂದು ಪ್ರಾವಿಷನ್ ಬರುತ್ತೆ. ವಿಂಡೋ ಪ್ರಾವಿಷನ್ ಕೂಡ ನಮ್ಗೆ ಇಲ್ಲಿ ಮಾಡಿದ್ದಾರೆ. ವೆಂಟಿಲೇಷನ್ ಅಂತೂ ಅದ್ಭುತ ಅಂತ ಹೇಳ್ಬೋದು, ಸೂಪರ್ ಆಗಿದೆ.
ಇದು ನೋಡಬಹುದು ವೀಕ್ಷಕರೇ, ಕಿಚನ್ ಮಾಡ್ಯುಲರ್ ಕಿಚನ್, ಗ್ರಾನೈಟ್ ಸ್ಲಾಬ್ ಕೂಡ ನಮ್ಗೆ ಆಲ್ರೆಡಿ ವರ್ಕ್ ಕಂಪ್ಲೀಟ್ ಆಗಿರುವಂತದ್ದು. ಸಿಂಕ್ ಆಪ್ಷನ್ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ಆಕ್ವಾ ಗಾರ್ಡ್ ಕೂಡ ಪ್ರಾವಿಷನ್ ಬರುತ್ತೆ. ಈ ಪೋರ್ಷನ್ ಏನಿದೆ ಇದು ನಮ್ಗೆ ಫ್ರಿಡ್ಜ್ ಇಟ್ಕೊಳ್ಳೋದಕ್ಕೆ ಪ್ರಾವಿಷನ್ ಮಾಡಿರುವಂತದ್ದು. ಇಲ್ಲಿ ಸಪರೇಟ್ ಆಗಿ ಒಂದು ಸ್ವಿಚಸ್ ಕೂಡ ಕೊಟ್ಟಿದ್ದಾರೆ. ಈ ಜಾಗ ಬಂದ್ಬಿಟ್ಟು ಫ್ರಿಡ್ಜ್ ಇಟ್ಕೊಳ್ಳೋದಕ್ಕೆ, ಅಂದ್ರೆ ಇಲ್ಲಿ ಫ್ರಿಡ್ಜ್ ಇಟ್ಕೊಂಡ್ರೆ ಸ್ವಿಚ್ ಬಾಕ್ಸ್ ಇಲ್ಲಿ ಬರುತ್ತೆ. ಈ ಪೋರ್ಷನ್ ಫುಲ್ ನಾವು ಓಡಾಡಬಹುದು. ಇದು ತುಂಬಾ ಸ್ಪೇಷಿಯಸ್ ಆಗಿದೆ, ಚೆನ್ನಾಗಿದೆ. POP ವರ್ಕ್ ಅಂತೂ ಡಿಸೈನ್ ಅಲ್ಲಿ ನಮಗೆ ವರ್ಕ್ ನ ಕಂಪ್ಲೀಟ್ ಮಾಡ್ಕೊಟ್ಟಿರುವಂತದ್ದು, ಮತ್ತೆ ವಿತ್ ವಾರ್ಮ್ ಲೈಟ್ ಜೊತೆಗೆ ವಿತ್ LED ಲೈಟ್ ಜೊತೆಗೆ. ಈ ಕಿಚನ್ ಪಕ್ಕದಲ್ಲಿ ಯುಟಿಲಿಟಿ ಕೂಡ ನಮ್ಗೆ ಆಪ್ಷನ್ ಮಾಡಿದ್ದಾರೆ. ಬನ್ನಿ ತೋರಿಸಿ. ವೆಟ್ರೋಫೈಟ್ ಟೈಲ್ಸ್ ವಾಲ್ ಗಳಿಗೆ ಮತ್ತೆ ಫ್ಲೋರಿಂಗ್ ಯೂಸ್ ಮಾಡಿದ್ದಾರೆ. MS ವರ್ಕ್ ಅಲ್ಲಿ ಫುಲ್ ಸೇಫ್ಟಿ ವರ್ಕ್ ಎಲ್ಲ ನಮಗೆ ಕಂಪ್ಲೀಟ್ ಆಗಿದೆ. ಡಿಶ್ ವಾಶ್ ಕೂಡ ನಾವು ಇಟ್ಕೊಬಹುದು, ಪ್ರಾವಿಷನ್ ಮಾಡಿದ್ದಾರೆ. ಒಳ್ಳೆ ಸ್ಪೇಷಿಯಸ್ ಆಗಿದೆ. ಈ ಯುಟಿಲಿಟಿ ಪಕ್ಕದಲ್ಲಿ ನಮಗೆ ಒಂದು ಕಾಮನ್ ಬಾತ್ರೂಮ್ ಕೂಡ ಇದೆ. ಬನ್ನಿ ತೋರಿಸಿ. ಕಾಮನ್ ಬಾತ್ರೂಮ್ಗೆ ಪ್ರಾವಿಷನ್ ಮಾಡಿರುವಂತದ್ದು ಈ ಪೋರ್ಷನ್ ಅಲ್ಲಿ. ಒಳ್ಳೆ ಐಫೈ ಲುಕ್ ಅಲ್ಲಿ ಒಳ್ಳೆ ಸಾಫ್ಟ್ ಕ್ಲೋಸಿಂಗ್ ಮೆಟೀರಿಯಲ್ ಯೂಸ್ ಮಾಡಿರೋದು ಸೂಪರ್ ಆಗಿದೆ ಅಂತ ಹೇಳ್ಬೋದು. ಗ್ಯಾಸ್ ಪ್ರಾವಿಷನ್ ಅಲ್ಲಿ ನಮಗೆ ಕೆಳಗಡೆ ಇರೋದ್ರಿಂದ ನೋಡಬಹುದು. ಇಲ್ಲಿ ಜಸ್ಟ್ ಒಂದು ರೆಗ್ಯುಲೇಟರ್ ನ ಫಿಕ್ಸ್ ಮಾಡ್ಕೊಂಡ್ರೆ ನಾವೆಲ್ಲ ಇಲ್ಲೇ ನಾವು ಆಕ್ಸೆಸಿಬಲ್ ನಾವು ತಗೋಬಹುದು ಅಂತ ಹೇಳ್ಬೋದು. ಬಟ್ ಈ ಪೋರ್ಷನ್ ನೋಡಬಹುದು ತುಂಬಾ ವಿಶಾಲವಾಗಿದೆ, ಎಕ್ಸ್ಟ್ರಾರ್ಡಿನರಿ ಆಗಿದೆ. ಈ ಇಂಟೀರಿಯರ್ ಪಕ್ಕದಲ್ಲಿ ನಮಗೆ ಪೂಜಾ ಮನೆ ಕೂಡ ನಮಗೆ ಮಾಡಿರುವಂತದ್ದು. ವಾಲ್ಗಳಿಗೆ 2x4 ವೆಟ್ರೋಫೈಟ್ ಟೈಲ್ಸ್ ನ ಯೂಸ್ ಮಾಡಿದ್ದಾರೆ. ಕೆಳಗಡೆ ನೋಡಬಹುದು ಡ್ರಾಯರ್ ಬಾಕ್ಸ್ ಗಳಿಗೆ ನಮಗೆ ಪ್ರಾವಿಷನ್ ಮಾಡಿರೋದು. ಮೇಲ್ಗಡೆ ಒಂದು ಗ್ರಾನೈಟ್ ಹಾಕೊಡ್ತಾರೆ, ಅದೊಂದು ವರ್ಕ್ ಮಾತ್ರ ನಮಗೆ ಪೆಂಡಿಂಗ್ ಇದೆ. ಆರಾಮಾಗಿ ಒಬ್ರು ಕುತ್ಕೊಂಡು ಪೂಜೆ ಮಾಡೋಷ್ಟು ಜಾಗ ಈ ಪೂಜಾ ಮನೇಲಿದೆ. ಮೇಲ್ಗಡೆ ನೋಡಬಹುದು ವೀಕ್ಷಕರೇ, ಇಂಟೀರಿಯರ್ ಅಲ್ಲಿ ಕಂಪ್ಲೀಟ್ ಆಗಿರುವಂತಹ POP ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿರುವಂತದ್ದು. ತುಂಬಾ ಸ್ಪೇಷಿಯಸ್ ಆಗಿ ಎಕ್ಸ್ಟ್ರಾರ್ಡಿನರಿ ಆಗಿ ಪ್ರೀಮಿಯಂ ಕ್ವಾಲಿಟಿಯಲ್ಲಿ ಕಟ್ಟಿರುವಂತಹ ಇಂಡಿಪೆಂಡೆಂಟ್ ಹೌಸ್ ಇದು. ಈ ಪ್ರಾಪರ್ಟಿಯಿಂದ ಮೆಟ್ರೋಗೆ ತುಂಬಾನೇ ಹತ್ರ ಇದೆ. ಬನ್ನಿ ಇವಾಗ ಸೆಕೆಂಡ್ ಫ್ಲೋರ್ ಹೋಗೋಣ ವೀಕ್ಷಕರೇ. ಈಗ ನಾವು ಸೆಕೆಂಡ್ ಫ್ಲೋರ್ ಹೋಗ್ಬೇಕಾದ್ರೆ ನೋಡಬಹುದು ಸ್ಟೇರ್ ಕೇಸ್ ಎಲ್ಲ ನಮಗೆ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ಈ ಪೋರ್ಷನ್ ಅಲ್ಲಿ ನೋಡಬಹುದು SS ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ ಇಟ್ಕೊಂಡು ಹತ್ತೋದಕ್ಕೆ. ಇದೇ ಆಕ್ಸೆಸಿಬಿಲಿಟಿ ನೋಡಬಹುದು. ಈ ಪೋರ್ಷನ್ ಹಿಂಗ್ ಬರುತ್ತೆ. ಇಲ್ಲೂ ಕೂಡ ಅಷ್ಟೇ, ಎಲ್ಲೂ ಜಾಗನ ವೇಸ್ಟ್ ಮಾಡಿಲ್ಲ. ವೆಂಟಿಲೇಷನ್ ಗೆ ಫಸ್ಟ್ ಆದ್ಯತೆ ಮಾಡಿದ್ದಾರೆ. ಇಲ್ಲಿ ಕೂಡ ಅಷ್ಟೇ ವಿಂಡೋ ಪ್ರಾವಿಷನ್ ಮಾಡಿದ್ದಾರೆ ವೆಂಟಿಲೇಷನ್ ಪರ್ಪಸ್ ಗೆ. ಈ ಪೋರ್ಷನ್ ನಮಗೆ ಬಾಲ್ಕನಿಗೆ ಆಪ್ಷನ್ ಕೊಟ್ಟಿದ್ದಾರೆ. ಇದು ಜಸ್ಟ್ ಒಂದು ಕಾರಿಡಾರ್ ತರ ಬರುತ್ತೆ. ಈ ಪೋರ್ಷನ್ ನಮಗೊಂದು ಬಾಲ್ಕನಿ, ಸ್ಪೇಷಿಯಸ್ ಆಗಿರುವಂತಹ ಬಾಲ್ಕನಿ ಪ್ರಾವಿಷನ್ ಮಾಡಿರುವಂತದ್ದು. ಮೇಲ್ಗಡೆ ನೋಡಬಹುದು ಇಂಟೀರಿಯರ್ ವರ್ಕ್ ಎಲ್ಲ ನಮಗೆ ಕಂಪ್ಲೀಟ್ ಆಗಿದೆ. WPC ಅಲ್ಲಿ SS ವರ್ಕ್ ವಿತ್ ಟಫಾಂಗ್ ಗ್ಲಾಸ್ ಜೊತೆಗೆ ನಮಗೆ ಸೇಫ್ಟಿ ವೈಸ್ ಅಲ್ಲಿ ಮತ್ತೆ ಡಿಸೈನ್ ವೈಸ್ ಅಲ್ಲಿ ನಮಗೆ ಕಾಣಿಸೋ ಹಾಗೆ ಮಾಡಿರುವಂತಹ ವರ್ಕ್ ಕೂಡ ಕಂಪ್ಲೀಟ್ ಆಗಿದೆ. ವಾಲ್ಗಳಿಗೆ 2x4 ವೆಟ್ರೋಫೈಟ್ ಟೈಲ್ಸ್ ನ ಯೂಸ್ ಮಾಡಿದ್ದಾರೆ. ಗ್ರಾನೈಟ್ ಫ್ಲೋರಿಂಗ್ ಯೂಸ್ ಆಗಿರುವಂತದ್ದು. ಈ ಪೋರ್ಷನ್ ನೋಡಬಹುದು. ಈಗ ನಾವು ಬಾಲ್ಕನಿ ಮುಗಿಸ್ಕೊಂಡು ಇಲ್ಲಿರುವಂತಹ ಮಾಸ್ಟರ್ ಬೆಡ್ರೂಮ್ ನೋಡೋಣ. ಬಟ್ ಈ ಕಾರಿಡಾರ್ ಪಕ್ಕದಲ್ಲಿ ನಮಗೆ ನೋಡಬಹುದು ಒಳ್ಳೆ ಲುಕ್ ವೈಸ್ ಅಲ್ಲಿ ಇರುವಂತಹ ಒಂದು ಝೂಮರ್ ಲೈಟ್. ಈ ಪೋರ್ಷನ್ ಎಕ್ಸಾಕ್ಟ್ ನಮಗೆ ಫಸ್ಟ್ ಫ್ಲೋರ್ ಕೂಡ ನಾವು ನೋಡಬಹುದು. ಇನ್ ಕೇಸ್ ಯಾರಾದ್ರೂ ಬಂದಿದ್ದಾರೆ, ಯಾರು ಮಾತಾಡಬಹುದು ಕೂಡ ನಮಗೆ ಫಸ್ಟ್ ಫ್ಲೋರ್ ಕೂಡ ನೋಡಬಹುದು. ವಿಶಾಲವಾಗಿ ಬಿಲ್ಡ್ ಮಾಡಿರುವಂತಹ ಪ್ರೀಮಿಯಂ ಕ್ವಾಲಿಟಿಯಲ್ಲಿ ಬಿಲ್ಡ್ ಮಾಡಿರುವಂತಹ ಇಂಡಿಪೆಂಡೆಂಟ್ ಹೌಸ್ ಇದು. ಬನ್ನಿ ವೀಕ್ಷಕರೇ, ಈಗ ಮಾಸ್ಟರ್ ಬೆಡ್ರೂಮ್ ನ ನೋಡೋಣ. ಈ ಮಾಸ್ಟರ್ ಬೆಡ್ರೂಮ್ ಮತ್ತೆ ತುಂಬಾ ಸ್ಪೇಷಿಯಸ್ ಆಗಿದೆ. ಆರಾಮಾಗಿ ಒಂದು ಕಿಂಗ್ ಸೈಜ್ ಕಾಟ್ ಜೊತೆಗೆ 3 ಜನ ಕುತ್ಕೊಳ್ಳುವಂತ ಒಂದು ಸೋಫಾ ಕೂಡ ಹಾಕಬಹುದು. ಅಷ್ಟು ವಿಶಾಲವಾಗಿ ಈ ಮಾಸ್ಟರ್ ಬೆಡ್ರೂಮ್ ಇದೆ. 2 ಸ್ಲೈಡಿಂಗ್ ಡೋರ್ ಇರುವಂತಹ ವಾರ್ಡ್ರೋಬ್ ಕೂಡ ನಮಗೆ ಕಂಪ್ಲೀಟ್ ಆಗಿರುವಂತದ್ದು. ಮೇಲ್ಗಡೆ ಎಲ್ಲ ನಮಗೆ ಬಾಕ್ಸ್ ಗಳ ವ್ಯವಸ್ಥೆ ಮಾಡ್ಕೊಟ್ಟಿದ್ದಾರೆ ಐಟಮ್ ಗಳನ್ನ ಇಟ್ಕೊಳ್ಳೋದಕ್ಕೆ. ಇಲ್ಲೂ ಅಷ್ಟೇ ತುಂಬಾ ದೊಡ್ಡ ಸೈಜ್ ಅಲ್ಲಿ ಕಂಪ್ಲೀಟ್ ಆಗಿರುವಂತಹ ಟಿವಿ ಕ್ಯಾಬಿನೆಟ್ ಕೂಡ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿರುವಂತದ್ದು. ವಿತ್ POP ವರ್ಕ್ ಕೂಡ ನಮಗೆ ಎಕ್ಸ್ಟ್ರಾರ್ಡಿನರಿ ಆಗಿ ನಮಗೆ ಕಂಪ್ಲೀಟ್ ಆಗಿದೆ. ವಿತ್ LED ಲೈಟ್ ಜೊತೆಗೆ ವಿತ್ ವಾರ್ಮ್ ಲೈಟ್ ಜೊತೆಗೆ. ಈ ಮಾಸ್ಟರ್ ಬೆಡ್ರೂಮ್ ಇನ್ನೊಂದು ಅಡ್ವಾಂಟೇಜ್ ಏನು ಅಂದ್ರೆ ಸಪರೇಟ್ ಆಗಿ ಒಂದು ಡ್ರೆಸ್ಸಿಂಗ್ ರೂಮ್ ಕೂಡ ಇದೆ. ಈ ಪೋರ್ಷನ್ ಫುಲ್ ನಮಗೆ ಡ್ರೆಸ್ಸಿಂಗ್ ಬರುತ್ತೆ. ಬಟ್ ಮಿರರ್ ಹಾಕೋಬೇಕು, ಅದೊಂದು ವರ್ಕ್ ನಮಗೆ ಪೆಂಡಿಂಗ್ ಇದೆ. ಆಫ್ಟರ್ ಅಗ್ರಿಮೆಂಟ್ ಅಲ್ಲಿ ನಮಗೆ ವರ್ಕ್ ನ ಕಂಪ್ಲೀಟ್ ಮಾಡಿ ಕೊಡ್ತಾರೆ. ಈ ಪೋರ್ಷನ್ ಬಂದು ಡ್ರೆಸ್ಸಿಂಗ್. ಪಕ್ಕದಲ್ಲಿ ನಮಗೆ ಅಟ್ಯಾಚ್ ಬಾತ್ರೂಮ್ ಬರುತ್ತೆ. ಈ ಬಾತ್ರೂಮ್ ನ ನೋಡಬಹುದು ವಾಲ್ ಮೌಂಟೆಡ್ ಕಮೋಡ್ ಬರುತ್ತೆ. ಎಕ್ಸಿಟ್ ಫ್ಯಾನ್ ಗೆ ಮತ್ತೆ ವಿಂಡೋಗೆ ಪ್ರಾವಿಷನ್ ಮಾಡಿದ್ದಾರೆ. 2x4 ವೆಟ್ರೋಫೈಟ್ ಜೊತೆಗೆ ಆಂಟಿ ಸ್ಕೈ ವೆಟ್ರೋಫೈಟ್ ನಮಗೆ ಯೂಸ್ ಮಾಡಿರುವಂತದ್ದು. ಈ ಬಾತ್ರೂಮ್ ಅಷ್ಟೇ ತುಂಬಾ ಸ್ಪೇಷಿಯಸ್ ಆಗಿದೆ ಅಂತ ಹೇಳ್ಬೋದು, ವಿಶಾಲವಾಗಿದೆ. ಇನ್ನೊಂದು ಏನ್ ನೋಡಬಹುದು ಅಂದ್ರೆ ಇದೇನು ನಮಗೆ RCC ಆಗಿದೆ, ಇದು ನಮಗೆ ಮೋಲ್ಡ್ ಬರುತ್ತೆ. ಈ ಪೋರ್ಷನ್ ಇಂದ ನಾವು ಒಳಗಡೆ ಐಟಮ್ ಗಳು ಕೂಡ ನಾವು ಸ್ಟೋರೇಜ್ ಮಾಡ್ಕೊಬಹುದು. ಇದು ನಮಗೆ ಸ್ಪೇಸ್ ಮಾಡ್ಕೊಟ್ಟಿದ್ದಾರೆ. ಈ ಬಾತ್ರೂಮ್ ಇಂದ ನಮಗೆ ಸ್ಪೇಸ್, ಈ ಪೋರ್ಷನ್ ಗೆ ಸ್ಪೇಸ್ ಮಾಡ್ಕೊಟ್ಟಿರುವಂತದ್ದು. ಎಲ್ಲೂ ಜಾಗನ ವೇಸ್ಟ್ ಮಾಡಿಲ್ಲ. ತುಂಬಾ ಅಚ್ಚುಕಟ್ಟಾಗಿ ಮನೆಯನ್ನ ಕ್ಲೀನ್ ಆಗಿ ಕಟ್ಟಿದ್ದಾರೆ. ಎಕ್ಸ್ಟ್ರಾರ್ಡಿನರಿ ಆಗಿದೆ. ಮೆಟ್ರೋಗೆ ಹತ್ರ ಇದೆ. ಪ್ರೀಮಿಯಂ ಕ್ವಾಲಿಟಿ ಕನ್ಸ್ಟ್ರಕ್ಷನ್, ನೋಡೋದಕ್ಕೆ ಐಫೈ ಲುಕ್ ಅಲ್ಲಿ ಇದೆ ಅಂತ ಹೇಳ್ಬೋದು. ಬನ್ನಿ ವೀಕ್ಷಕರು, ಈಗ ನಾವು 3ನೇ ಫ್ಲೋರ್ ಹೋಗೋಣ. 3ನೇ ಫ್ಲೋರ್ ಹೋಗ್ಬೇಕಾದ್ರೆ ನೋಡಬಹುದು ಗ್ರಾನೈಟ್ ನಮಗೆ ಸೇಮ್ ಕಂಟಿನ್ಯೂ ಆಗಿರುವಂತದ್ದು. ಈ ಪೋರ್ಷನ್ ಅಲ್ಲಿ ನೋಡಬಹುದು ವೀಕ್ಷಕರೇ POP ವರ್ಕ್ ಎಲ್ಲ ನಮಗೆ ಕಂಪ್ಲೀಟ್ ಆಗಿದೆ. ಈ ಝೂಮರ್ ಪಕ್ಕದಲ್ಲಿ ನೋಡಬಹುದು ಒಳ್ಳೆ ಎಕ್ಸ್ಟ್ರಾರ್ಡಿನರಿ ಆಗಿರುವಂತಹ POP ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ.
ಈಗ ನಾವು 3ನೇ ಫ್ಲೋರ್ ಹೋಗ್ತಾ ಇದೀವಿ. ಗ್ರಾನೈಟ್ ನಮಗೆ ಸೇಮ್ ವರ್ಕ್ ಕಂಪ್ಲೀಟ್ ಆಗಿದೆ, ಮತ್ತೆ SS ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಈ 3ನೇ ಫ್ಲೋರ್ ಹೋಗ್ಬೇಕಾದ್ರೆ ನೋಡಬಹುದು ಸ್ಟ್ಯಾಂಡಿಂಗ್ ಏರಿಯಾದಲ್ಲಿ ಕೂಡ ನಮ್ಗೆ ಒಂದು ಸೆಮಿ ಇಂಟೀರಿಯರ್ ವರ್ಕ್ ಕೂಡ ನಮಗೆ ಮಾಡ್ಕೊಟ್ಟಿದ್ದಾರೆ. ಏನಾದ್ರು ಐಟಮ್ಸ್ ಗಳು ಕೂಡ ನಾವು ಡೆಕೋರೇಷನ್ ಟೈಪ್ ಅಲ್ಲಿ ಜೋಡಿಸ್ಕೊಳ್ಳೋದಕ್ಕೆ ಕೂಡ. ಬನ್ನಿ ವೀಕ್ಷಕರೇ, ಈಗ ನಾವು 3ನೇ ಫ್ಲೋರ್ ಹೋಗೋಣ. ವೀಕ್ಷಕರೇ ನೋಡಬಹುದು, ಈ 3ನೇ ಫ್ಲೋರ್ ಎಂಟ್ರಿ ಆಗಿದ ತಕ್ಷಣ ಏನ್ ಕಾರಿಡಾರ್ ಇದೆ, ಕಾರಿಡಾರ್ ಕೂಡ ನಮಗೆ ಒಂದು ಪೋರ್ಷನ್ ಟೈಪ್ ಅಲ್ಲಿ ಒಂದು ವ್ಯವಸ್ಥೆ ಮಾಡ್ಕೊಟ್ಟಿದ್ದಾರೆ. ವಿತ್ ಇಂಟೀರಿಯರ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಈ ಪೋರ್ಷನ್ ಫುಲ್ ನೋಡಬಹುದು ಬಾಕ್ಸ್ ಗಳ ವ್ಯವಸ್ಥೆ ಮಾಡಿದ್ದಾರೆ. ಒಂದು ಕುಶನ್ ಕೂಡ ಇಟ್ಟಿದ್ದಾರೆ. ಕುಶನ್ ಬ್ಯಾಕ್ ಸೈಡ್ ನಮಗೆ ವೆಂಟಿಲೇಷನ್ ಪರ್ಪಸ್ ಗೆ ನಮಗೆ ವಿಂಡೋ ಕೂಡ ಇಟ್ಟಿದ್ದಾರೆ. ಒಳ್ಳೆ ವೆಂಟಿಲೇಷನ್ ಅಂತಾನೆ ಹೇಳ್ಬೋದು. ಇದು ಬಂದ್ಬಿಟ್ಟು ನಮಗೊಂದು ಸ್ಟಡಿ ಏರಿಯಾ ಇಂಟೀರಿಯರ್ ಕಂಪ್ಲೀಟ್ ಆಗಿರುವಂತದ್ದು. ಈ ಪೋರ್ಷನ್ ಫುಲ್ ನಾವು ಬುಕ್ಸ್ ಗಳನ್ನ ಇಟ್ಕೊಬಹುದು, ಬಟ್ ಇದನ್ನ ನಾವು ಸ್ಟಡಿ ಏರಿಯಾ ನಾವು ಕನ್ವರ್ಟ್ ಮಾಡ್ಕೊಬಹುದು. ಈ 3ನೇ ಫ್ಲೋರ್ ಅಲ್ಲಿ ನಮಗೆ 2 ಮಾಸ್ಟರ್ ಬೆಡ್ರೂಮ್ ಬರುತ್ತೆ. ಬನ್ನಿ, ಫುಲ್ ಬ್ಯೂಟಿಫುಲ್ ಆಗಿ ಕಂಪ್ಲೀಟ್ ಆಗಿರುವಂತಹ ಒಳ್ಳೆ ಕಲರ್ ಕಾಂಬಿನೇಷನ್ ವರ್ಕ್ ಮಾಡಿರುವಂತಹ ಇಂಟೀರಿಯರ್ ವರ್ಕ್ ಈ ಪೋರ್ಷನ್ ನೋಡಬಹುದು. ಸ್ಟಡಿ ಯೂನಿಟ್ ಇಲ್ಲಿ ಲ್ಯಾಪ್ಟಾಪ್ ಆಗಲಿ ಸಿಸ್ಟಮ್ ಆಗಲಿ ಇಟ್ಕೊಳ್ಳೋದಕ್ಕೆ ಡ್ರಾಯರ್ ಬಾಕ್ಸ್ ಗಳೆಲ್ಲ ವ್ಯವಸ್ಥೆ ಮಾಡ್ಕೊಟ್ಟಿದ್ದಾರೆ. ಈ ಪೋರ್ಷನ್ ಫುಲ್ ನಾವು ಬುಕ್ಸ್ ಗಳನ್ನ ಇಟ್ಕೊಳ್ಳೋಕೆ ವ್ಯವಸ್ಥೆ ಮಾಡ್ಕೊಟ್ಟಿದ್ದಾರೆ. ಎಲ್ಲೂ ಜಾಗನ ವೇಸ್ಟ್ ಮಾಡಿಲ್ಲ ನೋಡಿ. ಟಾಪ್ ವರೆಗೂ ಕೂಡ ನಮಗೆ ಇಂಟೀರಿಯರ್ ವರ್ಕ್ ನ ಕಂಪ್ಲೀಟ್ ಮಾಡ್ಕೊಟ್ಟಿರುವಂತದ್ದು. ಈ ಪೋರ್ಷನ್ ನೋಡಬಹುದು. ಈ ಮಾಸ್ಟರ್ ಬೆಡ್ರೂಮ್ ಬಂದ್ಬಿಟ್ಟು ನಮಗೆ ಇದು ಚಿಲ್ಡ್ರನ್ಸ್ ಬೆಡ್ರೂಮ್ ಬರುತ್ತೆ. ವಿತ್ ಅಟ್ಯಾಚ್ ಬಾತ್ರೂಮ್ ಬರುತ್ತೆ. ಒಂದು ಚಿಲ್ಡ್ರನ್ಸ್ ಬೆಡ್ರೂಮ್. ಬಟ್ ಈ ಬೆಡ್ರೂಮ್ ಅಲ್ಲಿ ಒಂದು ಕ್ವೀನ್ ಕಾಟ್ ಹಾಕಬಹುದು. ಅಷ್ಟೇ ಜಾಗ ಇರೋದು. ಹಿಂಗ್ ಹಾಕಕ್ಕಾಗಲ್ಲ. ಒಂದು ಕ್ವೀನ್ ಕಾಟ್ ಹಾಕಬಹುದು. 2 ಸ್ಲೈಡಿಂಗ್ ಡೋರ್ ಇರುವಂತಹ ವಾರ್ಡ್ರೋಬ್ ಕೂಡ ಕಂಪ್ಲೀಟ್ ಆಗಿದೆ. ಫುಲ್ ನಮಗೆ ಬಾಕ್ಸ್ ಗಳು ವ್ಯವಸ್ಥೆ ಮಾಡ್ಕೊಟ್ಟಿದ್ದಾರೆ ಐಟಮ್ಸ್ ಗಳನ್ನ ಇಟ್ಕೊಳ್ಳೋದಕ್ಕೆ. ಈ ಪೋರ್ಷನ್ ನೋಡಬಹುದು. ಇಂಟೀರಿಯರ್ ಕಂಪ್ಲೀಟ್ ಮಾಡ್ಕೊಟ್ಟಿದಾರಲ್ಲ, ಚಿಕ್ಕ ಚಿಕ್ಕ ಐಟಮ್ಸ್ ಗಳು ಏನಿದೆ, ಇನ್ ಕೇಸ್ ಏನಾದ್ರು ಪ್ರೈಜಸ್ ಆಗ್ಲಿ ಇಲ್ಲಾಂದ್ರೆ ಡೆಕೋರೇಷನ್ ಐಟಮ್ಸ್ ಗಳಾಗ್ಲಿ ಕೂಡ ನಾವು ಮೌಂಟ್ ಮಾಡ್ಕೊಬಹುದು. ಬುಕ್ಗಳು ಕೂಡ ನಾವು ಇಟ್ಕೊಬಹುದು. ಅಷ್ಟು ಇಂಟೀರಿಯರ್ ವರ್ಕ್ ನಮಗೆ ಕಂಪ್ಲೀಟ್ ಮಾಡ್ಕೊಟ್ಟಿರುವಂತದ್ದು. ಈ ಪೋರ್ಷನ್ ಅಷ್ಟೇ ಒಂದು ಸ್ಟಡಿ ಟೇಬಲ್ ಕೂಡ ನಮಗೆ ಯೂಸ್ ಮಾಡಕ್ಕೆ ಪ್ರಾವಿಷನ್ ಮಾಡಿದ್ದಾರೆ. ಇದು ಬಂದ್ಬಿಟ್ಟು ಒಂದು ಹ್ಯಾಂಡ್ ವಾಶ್ ಒಂದು ಪ್ರಾವಿಷನ್ ಮಾಡಿರುವಂತದ್ದು. ವೆಂಟಿಲೇಷನ್ ಪರ್ಪಸ್ ಗೆ ವಿಂಡೋ ಕೂಡ ಪ್ರಾವಿಷನ್ ಮಾಡಿದ್ದಾರೆ. ರೋಡ್ ಸೈಡ್ ಅಲ್ಲಿ ಇರುವಂತದ್ದು. ಇದು ಅಟ್ಯಾಚ್ ಬಾತ್ರೂಮ್ ಬರುತ್ತೆ. ರೆಟ್ರೋಫಿಟರ್ಸ್ ನ ಯೂಸ್ ಮಾಡಿದ್ದಾರೆ. ಈಸಿ ಮೈಂಟೆನೆನ್ಸ್ ಅಂತಾನೆ ಹೇಳ್ಬೋದು. ಈ ಪೋರ್ಷನ್ ಅಷ್ಟೇ ತುಂಬಾ ಸ್ಪೇಷಿಯಸ್ ಆಗಿದೆ, ಚೆನ್ನಾಗಿದೆ. ಈ ಚಿಲ್ಡ್ರನ್ಸ್ ಬೆಡ್ರೂಮ್ ಅಷ್ಟೇ ಒಂದು ಕ್ವೀನ್ ಕಟ್ ಹಾಕಬಹುದು. ಅಷ್ಟು ಜಾಗ ಚೆನ್ನಾಗಿದೆ. ಚಿಲ್ಡ್ರನ್ಸ್ ಬೆಡ್ರೂಮ್ ಗೆ ತಕ್ಕನಂಗೆನೆ ಮೋಡ ಸ್ಟೈಲ್ ಅಲ್ಲಿ ಇರುವಂತಹ ಒಂದು POP ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ ವಿತ್ ಮಾಮ್ ಲೈಟ್ ಜೊತೆಗೆ. ಬನ್ನಿ ವೀಕ್ಷಕರೇ, ಈಗ ಪಕ್ಕದಲ್ಲಿರುವಂತಹ 3ನೇ ಮಾಸ್ಟರ್ ಬೆಡ್ರೂಮ್ ನೋಡೋಣ. ವೀಕ್ಷಕರೇ, ಈಗ ನಾವು 2nd ಫ್ಲೋರ್ ಅಲ್ಲಿ ಒಂದು ಮಾಸ್ಟರ್ ಬೆಡ್ರೂಮ್ ನೋಡೋಲ್ಲ, ಸೇಮ್ ಕಾಪಿ ಪೇಸ್ಟ್ ಅಂತಾನೆ ಹೇಳ್ಬೋದು. ಅಷ್ಟೇ ಸ್ಪೇಸ್ ಈ ಮಾಸ್ಟರ್ ಬೆಡ್ರೂಮ್ ಅಲ್ಲಿ ಇದೆ. ಅದಕ್ಕೆ ತಕ್ಕನಂಗೆನೆ 2 ಸ್ಲೈಡಿಂಗ್ ಡೋರ್ ಇರುವಂತಹ ವಾರ್ಡ್ರೋಬ್ ಕೂಡ ನಮಗೆ ರೆಡಿ ಇದೆ. ಮೇಲ್ಗಡೆ ಬಾಕ್ಸ್ ಗಳ ವ್ಯವಸ್ಥೆ ಎಲ್ಲ ಮಾಡಿಕೊಟ್ಟಿದ್ದಾರೆ ಐಟಮ್ಸ್ ಗಳನ್ನ ಇಟ್ಕೊಳ್ಳೋದಕ್ಕೆ. ನೋಡಬಹುದು ಒಳಗಡೆ ಎಲ್ಲ ಒಳ್ಳೆ ಸ್ಪೇಸ್ ಇದೆ ಐಟಮ್ಸ್ ಗಳನ್ನ ಇಟ್ಕೊಳ್ಳೋದಕ್ಕೂ ಕೂಡ. ಈ ಪೋರ್ಷನ್ ಅಲ್ಲಿ ಡ್ರೆಸ್ಸಿಂಗ್ ವ್ಯವಸ್ಥೆ ಮಾಡಿಕೊಟ್ಟಿರುವಂತದ್ದು. ಸನ್ಲೈಟ್ ನೋಡಿ ಎಷ್ಟು ಕ್ಲೀನ್ ಆಗಿ ಮನೆ ಒಳಗಡೆ ಎಂಟ್ರಿ ಆಗ್ತಾ ಇದೆ. ಗುಡ್ ವೆಂಟಿಲೇಷನ್ ಅಂತ ಹೇಳ್ಬೋದು. ಸೂಪರ್ ಆಗಿದೆ. ಇಲ್ಲೂ ಕೂಡ ಅಷ್ಟೇ ಟಿವಿ ಕ್ಯಾಬಿನೆಟ್ ಪ್ರಾವಿಷನ್ ಮಾಡಿದ್ದಾರೆ. ಟೋಟಲ್ ನಮಗೆ ಈ ಮನೆಗೆ 3 ಟಿವಿ ಕ್ಯಾಬಿನೆಟ್ ಗಳು ಬರುತ್ತೆ. ಒಂದು ಹಾಲ್ ಅಲ್ಲಿ, ಕೆಳಗಡೆ 2nd ಫ್ಲೋರ್ ಇರುವಂತಹ ಒಂದು ಮಾಸ್ಟರ್ ಬೆಡ್ರೂಮ್, ಮತ್ತೆ 3ನೇ ಫ್ಲೋರ್ ಅಲ್ಲಿ ಇರುವಂತಹ ಒಂದು ಮಾಸ್ಟರ್ ಬೆಡ್ರೂಮ್. ಟೋಟಲ್ 3 ಕ್ಯಾಬಿನೆಟ್ ಪ್ರಾವಿಷನ್ ಮಾಡಿದ್ದಾರೆ. 3 ಕ್ಯಾಬಿನೆಟ್ ಅಲ್ಲಿ ಕೂಡ ನಮಗೆ 64 ಇಂಚಸ್ ಟಿವಿನ ಹಾಕೊಬಹುದು. ಅಷ್ಟು ಜಾಗ ಈ ಟಿವಿ ಕ್ಯಾಬಿನೆಟ್ ಗೆ ಮಾಡಿದ್ದಾರೆ. ವಿತ್ POP ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಇದೊಂದು ಸೆಮಿ POP ಅಂತ ಹೇಳ್ಬೋದು. ಬಟ್ ಎಕ್ಸ್ಟ್ರಾರ್ಡಿನರಿ ಇದೆ. ಕಲರ್ ಕಾಂಬಿನೇಷನ್ ನಾವು ವರ್ಕ್ ಮಾಡಿದ್ರೆ ತುಂಬಾ ಬ್ಯೂಟಿಫುಲ್ ಆಗಿ ನಮಗೆ ಶೋ ಆಗುತ್ತೆ. ಚೆನ್ನಾಗಿದೆ. ಇಲ್ಲಿ ಅಟ್ಯಾಚ್ ಬಾತ್ರೂಮ್, ಕೆಳಗಡೆ ಡ್ರೆಸ್ಸಿಂಗ್ ಏರಿಯಾ ಮಾಡಿದ್ರು. ಇಲ್ಲಿ ಫುಲ್ ಅಟ್ಯಾಚ್ ಬಾತ್ರೂಮ್, ಡ್ರೈ ಮತ್ತೆ ವೆಟ್ ಆಪ್ಷನ್ ಮಾಡ್ಕೊಬಹುದು. ಅಷ್ಟು ಜಾಗ ಈ ಮಾಸ್ಟರ್ ಅಟ್ಯಾಚ್ ಬಾತ್ರೂಮ್ ಇದೆ. 2x4 ರೆಟ್ರೋಫಿಟರ್ಸ್ ನ ಯೂಸ್ ಮಾಡಿದ್ದಾರೆ. ತುಂಬಾ ಸ್ಪೇಷಿಯಸ್ ಆಗಿದೆ ಅಂತ ಹೇಳ್ಬೋದು. ಎಕ್ಸ್ಟ್ರಾರ್ಡಿನರಿ ಆಗಿದೆ, ಸಕಲಾಗಿದೆ. ಈ ಮನೆಗೆ ಇನ್ನೊಂದು ಅಡ್ವಾಂಟೇಜ್ ಏನು ಅಂದ್ರೆ ಟೆರೆಸ್ ವರೆಗೂ ಕೂಡ ನಾವು ವಿತ್ RCC ಸ್ಟೇರ್ ಕೇಸ್ ನ ಯೂಸ್ ಮಾಡಬಹುದು. ಯಾವುದೇ ರೀತಿ ಲ್ಯಾಡರ್ ಇಲ್ದಿರ ಟೆರೆಸ್ ವರೆಗೂ ಕೂಡ ನಾವು RCC ನ ಯೂಸ್ ಮಾಡಬಹುದು. ಬನ್ನಿ ವೀಕ್ಷಕರೇ, ಈಗ ನಾವು ಟೆರೆಸ್ ಹೋಗೋಣ. ವೀಕ್ಷಕರೇ, ಈಗ ಎಕ್ಸಾಕ್ಟ್ ಟೆರೆಸ್ ಪಕ್ಕದಲ್ಲೇ ನಿಂತಿದ್ದೀನಿ. ಟೆರೆಸ್ ನೋಡ್ಬೇಕು. ಈ ಪೋರ್ಷನ್ ನಮ್ಗೆ ಒಂದು MSC ಗೇಟ್ ಕೂಡ ನಮ್ಗೆ ಇನ್ಕ್ಲೂಡ್ ಮಾಡ್ಕೊಟ್ಟಿದ್ದಾರೆ ವಿತ್ 100% ಸೇಫ್ಟಿ ಅಂತ ಹೇಳ್ಬೋದು. ವಿತ್ RCC ಸ್ಟೇರ್ ಕೇಸ್ ಅಲ್ಲಿ ಎಕ್ಸಾಕ್ಟ್ ನಾನು ಟೆರೆಸ್ ಬಂದಿದ್ದೀನಿ. ವಯಸ್ಸಾಗಿರೋರು, ಚಿಕ್ಕ ಮಕ್ಕಳು ಪ್ರತಿಯೊಬ್ರು ಟೆರೆಸ್ ಮೇಲೆ ಬರ್ಬೋದು. ಇನ್ ಕೇಸ್ ಏನಾದ್ರು ಬೇಕು ಅಂದ್ರೆ ಫುಲ್ ನಾವು ಮಂಗಳೂರು ಟೆರೆಸ್ ನ ಹಾಕಿಸ್ಕೊಂಡ್ರೆ ಈ ಪೋರ್ಷನ್ ಫುಲ್ ನಾವು ಯೂಸ್ ಮಾಡ್ಕೊಬಹುದು. ಅಷ್ಟು ಜಾಗ ಈ ಟೆರೆಸ್ ಅಲ್ಲಿ ಇದೆ. ಫ್ಲೋರಿಂಗ್ ನೋಡಬಹುದು, ರೆಟ್ರೋಫಿಟರ್ಸ್ ನ ಯೂಸ್ ಮಾಡಿದ್ದಾರೆ. ಈಸಿ ಮೈಂಟೆನೆನ್ಸ್ ಅಂತಾನೆ ಹೇಳ್ಬೋದು. ಟ್ಯಾಂಕ್ ರೂಮ್ ಕೆಳಗಡೆ ನಮಗೆ ಮ್ಯಾನ್ಯುವಲ್ ಆಗಿ ಬಟ್ಟೆ ಒಗೆಯೋದಕ್ಕೆ ಮತ್ತೆ ವಾಷಿಂಗ್ ಮಿಷಿನ್ ಕೂಡ ನಮಗೆ ಪ್ರಾವಿಷನ್ ಮಾಡಿದ್ದಾರೆ. ಇಲ್ಲಿ ಬನ್ನಿ, ಈ ಪ್ರಾಪರ್ಟಿಯಿಂದ ವಾಜ್ರಳ್ಳಿ ಮೆಟ್ರೋ ಸ್ಟೇಷನ್ ಕೂಡ ನೋಡಬಹುದು. KCIT ಕಾಲೇಜ್ ಪಕ್ಕದಲ್ಲೇ ಬರುವಂತಹ ವಾಜ್ರಳ್ಳಿ ಮೆಟ್ರೋ ಸ್ಟೇಷನ್ ಅದು ಜಸ್ಟ್ 1.4 ಕಿಲೋಮೀಟರ್ ದೂರದಲ್ಲಿ ಬರುತ್ತೆ. ಮೈನ್ ರೋಡ್ ಇಂದ ಹೋದ್ರೆ, ಶಾರ್ಟ್ ಕಟ್ ಇಂದ ಹೋದ್ರೆ ತುಂಬಾ ಹತ್ರದಲ್ಲಿ ಈ ಪ್ರಾಪರ್ಟಿ ಬರುತ್ತೆ. ನೋಡಿ, ಅಲ್ಲಿ ಮೆಟ್ರೋ ಸ್ಟೇಷನ್ ಕಾಣಿಸ್ತಾ ಇದೆ.
ಇಲ್ಲಿ ನೋಡಿ ಮಂತ್ರಿ ಅಪಾರ್ಟ್ಮೆಂಟ್ ಕಾಣಿಸ್ತದೆ. ಈ ಮಂತ್ರಿ ಅಪಾರ್ಟ್ಮೆಂಟ್ ಮುಂದೆಗಡೆ ಇರೋದೇ ದೊಡ್ಡ ಕಲ್ಸಂದ್ರ ಮೆಟ್ರೋ ಸ್ಟೇಷನ್. ಇದು 1.5 ಬರುತ್ತೆ. ಡೆಡ್ ಎಂಡ್ ಬಂದ್ಬಿಟ್ಟು KCIT ಕಾಲೇಜು. KCIT ಲೆಫ್ಟ್ ತಗೊಂಡ್ರೆ ದೊಡ್ಡ ಕಲ್ಸಂದ್ರ, ರೈಟ್ ತಗೊಂಡ್ರೆ ವಾಜಳ್ಳಿ ಮೆಟ್ರೋ ಸ್ಟೇಷನ್ಗೆ. 2 ಮೆಟ್ರೋಗೂ ಆಕ್ಸೆಸಿಬಲ್ ಆಗಿ ಈ ಪ್ರಾಪರ್ಟಿ ಇದೆ. ಇದು BSK 65 4th H ಬ್ಲಾಕ್ ಅಲ್ಲಿ ಬರುವಂತಹ BDA ಪ್ರಾಪರ್ಟಿ. ಲಕ್ಸುರಿ ಆಗಿ ಬಿಲ್ಡ್ ಆಗಿರುವಂತಹ ಇಂಡಿಪೆಂಡೆಂಟ್ ಹೌಸ್. ನಾರ್ತ್ ಫೇಸಿಂಗ್ ಬಿಲ್ಡಿಂಗ್, ಈಸ್ಟ್ ಮೈನ್ ಡೋರ್ ಇರುವಂತಹ ಇಂಡಿಪೆಂಡೆಂಟ್ ಹೌಸ್ ಸೂಪರ್ ಆಗಿದೆ ಅಂತ ಹೇಳ್ಬೋದು. ಈ ಪ್ರಾಪರ್ಟಿ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ತಿಳ್ಕೋಬೇಕು ಅಂದ್ರೆ ರೈಟ್ ಸೈಡ್ ಅಲ್ಲಿ ನಾನು ನಂಬರ್ ನ ಮೆನ್ಷನ್ ಮಾಡಿರ್ತೀನಿ. ಆ ನಂಬರ್ಗೆ ಕಾಲ್ ಕೂಡ ಮಾಡಬಹುದು, ಮತ್ತೆ ಟೆಕ್ಸ್ಟ್ ಆದ್ರೂ ಮಾಡಬಹುದು. ಅದ್ರ ಜೊತೆಗೆ ಬೆಂಗಳೂರಲ್ಲಿ ಎಲ್ಲಾದ್ರೂ ಪ್ರಾಪರ್ಟಿನ ಮಾರೋದಕ್ಕೆ ಮತ್ತೆ ತಗೊಳ್ಳೋದಕ್ಕೆ VC ಪ್ರಾಪರ್ಟಿನ ಸಂಪರ್ಕಿಸಿ. ಈ ಪ್ರಾಪರ್ಟಿ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಧನ್ಯವಾದಗಳು.